ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಿಡದಿ ಟೌನ್ಶಿಪ್ನ ವಿವಾದ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಜೋರಾಗ್ತಾ ಇರ್ತಕ್ಕಂಥದ್ದು. ನಾಳೆ ಬೈರಮಂಗಲಕ್ಕೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ಗೆ ಸವಾಲು ಹಾಕಿದ್ದಾರೆ. ನೋಡಿ, ಈಗ ಪ್ರಧಾನಮಂತ್ರಿಗಳ ಅಂಗಳ ತಲುಪಿದೆ ಬಿಡದಿ ಟೌನ್ಶಿಪ್ ವಿವಾದ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಯಾಕೆ ಅಂದರೆ ವಿರೋಧ ಪಕ್ಷಗಳು ಈ ರೀತಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಪ್ರಧಾನಿಗಳೇ ಈ ಟೌನ್ಶಿಪ್ಪನ್ನು ಒಪ್ಕೊಂಡಿದ್ದಾರೆ, ಭೇಷ್ ಅಂದಿದ್ದಾರೆ ಅಂತೆಲ್ಲ ಹೇಳಿದರು. ಈಗ ಪ್ರಧಾನಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. JDSನ ವರ್ಷನ್ ಏನು, BJPಯ ವರ್ಷನ್ ಏನು, ಮತ್ತು ಸರ್ಕಾರದ ವರ್ಷನ್ ಏನು, ಇದನ್ನು ಪ್ರಧಾನಿಗಳಿಗೆ ತಿಳಿಸುವಂತಹ ಕೆಲಸಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಪತ್ರ ಬರೆದ ನಂತರ ಪ್ರಧಾನಿಯಿಂದ ಏನು ಉತ್ತರ ಬರುತ್ತೆ ಅಂತಕ್ಕಂಥದ್ದು ನೋಡಬೇಕು. ಪ್ರಧಾನಿಗಳು ಈ ಟೌನ್ಶಿಪ್ಪನ್ನು ಒಪ್ಪಿದ್ದಾರೆ ಅಂತ ಖುದ್ದು CM ಡಿ ಕೆ ಶಿವಕುಮಾರೇ ಹೇಳಿದರು. ಹಾಗಾಗಿ ಈಗ ಅದಕ್ಕೆ ಉತ್ತರ ಏನು ಬರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಪತ್ರ ಬರೆಯೋದಾದರೆ ಬರೀಲಿ, ಉತ್ತರ ಬರಲಿ, ನೋಡೋಣ. ಪ್ರಧಾನಿಗಳು ಅದು ಬಹಿರಂಗ ಆಗಬೇಕು. ನಿಜಕ್ಕೂ ಕೂಡ ಬಿಡದಿ ಟೌನ್ಶಿಪ್ಗೆ ಪ್ರಧಾನಿಗಳು ಒಪ್ಪಿಗೆ ಸೂಚಿಸಿದ್ದಾರಾ ಇಲ್ವಾ ಅದು ಗೊತ್ತಾಗಬೇಕಲ್ಲ. ಹಾಗಾಗಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಪತ್ರ ಬರೆದ ನಂತರ ಇವರ ಪತ್ರದ ಸಾರಾಂಶ ಏನು, ಆ ಕಡೆಯಿಂದ ರಿಪ್ಲೈ ಬಂದಾಗ ಏನು ಬಂದಿದೆ, ಬಹಳ ಮುಖ್ಯವಾದ ವಿಚಾರ.